ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆದಂತ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ರಾತ್ರಿ ನಿಧನ ಹೊಂದಿದ್ದಾರೆ. ಇವರ ಸಾಧಾರಣ ಮಟ್ಟದ ಜೀವನ ಯಾವ ರೀತಿ ಅಂದರೆ, ಇವರು ಪಂಜಾಬಲ್ಲಿ ಹುಡ್ತಾರೆ, ದೇಶ ಸ್ವತಂತ್ರ ಆದಮೇಲೆ ವಿಭಜನೆ ಆಗುತ್ತೆ, ವಿಭಜನೆ ಆದರೆ ಅದು ಹೋಗಿ ಪಾಕಿಸ್ತಾನ ಸೇರಿಕೊಳ್ಳುತ್ತೆ. ಆಗ ಇವರು 1947 ಇಸ್ವಿವರೆಗೂ ಉರ್ದು ಕಲಿತಾರೆ, ಉರ್ದುವಲ್ಲಿ ವಿದ್ವಾಂಸರಾಗ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ, ಆಮೇಲೆ ತಾಯಿ ಕಲ್ಕೊಳ್ತಾರೆ. ಅದಾದಮೇಲೆ ತಂದೆ ಜೊತೆಯಲ್ಲಿ ಬಂದು ತಂದೆ ತಾಯಿ ಜೊತೆಯಲ್ಲಿ ಬಂದು ಅವ್ರು ವಿದ್ಯಾಭ್ಯಾಸ ಪೂರ್ಣ ಮುಗಿಸ್ತಾರೆ. ಮನೆಯಲ್ಲಿ ಕರೆಂಟ್ ಇರಲ್ಲ, ಅವ್ರ ಮನೆಯಲ್ಲಿ ಬಹಳ ಬಡತನ. ಅಂಥದ್ರಲ್ಲಿ ಅವರು ಬೀದಿ ದೀಪದಲ್ಲಿ ಓದಿ ಎಲ್ಲ ಬ್ಯಾರಿಸ್ಟರ್ ಏನೇನು ಓದಬೇಕೆಲ್ಲ ಪ್ರತಿಯೊಂದು ಅರ್ಥಶಾಸ್ತ್ರದಲ್ಲಿ ಪಂಡಿತರಾಗಿದ್ರು ಇವರು. ಎಲ್ಲ ಅವ್ರು ಓದಿರೋದೆಲ್ಲ ಸ್ಕಾಲರ್ಶಿಪ್ಪಲ್ಲಿ. ಏನು ಸರ್ಕಾರ ಬುದ್ಧಿವಂತರು ಓದ್ತಾರೆ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಸ್ಕಾಲರ್ಶಿಪ್ನಲ್ಲಿ ಓದಿ ಇಷ್ಟೊಂದು ಬೆಳೆದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಹಿರಿಯ ನಾಯಕರಾಗಿ, ಅರ್ಥಶಾಸ್ತ್ರ ಪ್ರವೀಣರಾಗಿ, 2 ಸತಿ ಪ್ರಧಾನಮಂತ್ರಿಗಳಾಗಿ ನಿನ್ನೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ದೇಶಕ್ಕೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೂ ಅಪಾರವಾದ ನಷ್ಟವಾಗಿದೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಒಂದು ನಿಮಿಷ ಮೌನ ಆಚರಣೆ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.